ಹಲೋ ಗೈಸ್, ಗುಡ್ ಮಾರ್ನಿಂಗ್. ಏನಂದರೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ನೋಡಿ ಈ ಥರ ಸನ್ಸೆಟ್ನ ನಾನು ಕ್ಯಾಪ್ಚರ್ ಮಾಡಿಟ್ಟಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಿದ್ದೆ. ಮನೇಲಿ ಕೂತ್ಕೊಂಡು ಸ್ವಲ್ಪ ಬೇಸರ ಆಗುತ್ತಿತ್ತು. ಸೊ ಹಾಗಾಗಿ ಅವಳ ಜೊತೆ ಸ್ವಲ್ಪ ಇಸ್ಕಾನ್ ಅಂತ ಹೋಗ್ತಿದ್ದೆ ಟೆಂಪಲ್ಗೆ. ಅಲ್ಲಿ ಹೋಗ್ಬಿಟ್ಟು ಆ ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಏನು ಅದು ಹೇಳ್ಕೊಂಬನ್ಸಾಗ್ತದೆ, ಅಷ್ಟು ಚೆನ್ನಾಗಿ ಮಾಡಿದರು. ಆಮೇಲೆ ಸ್ವಲ್ಪ ಜಪ ಮಂತ್ರ ಅಂತ ಕೊಟ್ಟಿದ್ದರು. ಸ್ವಲ್ಪ ರಾಧೆ ರಾಧೆ ಅಂತ ಸ್ವಲ್ಪ ಜಪ ಮಾಡಿಕೊಂಡು ಅಲ್ಲೊಂದು ಪುಟ್ಟದ ಮಗು ಇತ್ತು. ಅದು ಎಷ್ಟು ಚೆನ್ನಾಗಿ ಓಡಾಡ್ತೈತಂದರೆ ಕೃಷ್ಣನ ಥರನೇ ಹಾಗೆ ಓಡಾಡ್ತಿತ್ತು. ಹಾಗೆ ಸ್ವಲ್ಪ ಗುರುಜಿಯವರ ಪ್ರವಚನ ಕೇಳುತ್ತಾ ಹಂಗೆ ಕೂತ್ಕೊಂಡು ಒಂದೆರಡು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವೇ ಹಾಗೆ ನೋಡಿಕೊಂಡು ಎಲ್ಲ ದರ್ಶನ ಮಾಡಿಕೊಂಡು ಏನು ಇಸ್ಕಾನ್ಗೆ ಹೋದ್ಮೇಲೆ ಸ್ವಲ್ಪ ನೆಮ್ಮದಿ ನನ್ನ ಮನಸ್ಸಿಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಯಾವುದು ಬೈಕ್ ಏನಾದರೂ ಟೆಂಪಲ್ಗೆ ಹೋದಾಗ ನಿಮ್ಗೆ ಗೊತ್ತಿರುತ್ತೆ, ಎಷ್ಟು ಇರೋದೆಲ್ಲ ಮರೆತುಬಿಟ್ಟು ಏನೋ ಖುಷಿ ಅನಿಸುತ್ತೆ. ಸ್ವಲ್ಪ ಮನಸ್ಸಿಗೆ ಶಾಂತಿಯಾಗಿ ನೆಮ್ಮದಿ. ನೋಡೋಕ್ಕೆ ಸೇಮ್ ಯಾವ ಥರ ಇದೆ ಅಂದರೆ ಈ ಟೆಂಪಲ್ ಪೂರಿ ಜಗನ್ನಾಥ ಇರಲ್ವ ಆ ಥರನೇ ಆ ಥರ ಸ್ಟ್ಯಾಚ್ಯೂ ಮಾಡಿಸಿದ್ರು, ಚೆನ್ನಾಗಿ ಮಾಡಿಸಿದ್ರು. ಮತ್ತು ಆಮೇಲೆ ಸ್ವಲ್ಪ ಪ್ರಸಾದ ತೊಗೊಂಡು ಅಲ್ಲೇ ಇರುವ 2 ಬುಕ್ಕನ್ನು ನೋಡಿದೆ. ಎಷ್ಟು ಚೆನ್ನಾಗಿ ಇಟ್ಟಿದ್ರಂದರೆ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮುಗಿಸ್ಕೊಂಡು ಬರುವಾಗ ಸನ್ಸೆಟ್ಟು ಎಷ್ಟು ಚೆನ್ನಾಗಿತ್ತಂದರೆ ಯಪ್ಪ ಹೆಂಗೆ ಮುಳುಗ್ತಿದ್ದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಸನ್ಸೆಟ್ಟು. ಅಷ್ಟು ಸೂಪರಾಗಿತ್ತು. ಅದಾದಮೇಲೆ ನಾನು ನನ್ನ ಫ್ರೆಂಡು ಮತ್ತು ಅವಳು ನನಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಆಟೋಲ್ಲಿ ಬಂದೆ. ಮನೇಲಿ ಬರೋಷ್ಟರಲ್ಲಿ ಮತ್ತು ಸ್ವಲ್ಪ ಕೃಷ್ಣನ ನೋಡ್ಬಿಟ್ಟು ಮನೆ ಬಂದು ನೋಡುವಾಗ ನಮ್ಮಮ್ಮ ಹೇಳಿದರು, ನೋಡು ಆ ಕೃಷ್ಣನ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ. ನಾನಂತೂ ಫುಲ್ ಮಿರಾಕಲ್ ಆದೆ. ಹಾಗೇನೆಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡೆ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಕೃಷ್ಣನ ರೊಟೀನು ಸ್ಟಾರ್ಟ್ ಆಯಿತು. ಅವ್ರಿಗೆ ಕೃಷ್ಣ ದೇವ್ರಿಗೆ ಎಲ್ಲ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಅವನ್ನ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಮತ್ತು ಆಮೇಲೆ ಅಂದರೆ ಎಲ್ಲ ಅವನ್ನ ತೊಳೆದ್ಬಿಟ್ಟು ಕೂರಿಸಿದ್ದೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಸ್ವಲ್ಪ ಬಟ್ಟೆ ಚೆನ್ನಾಗಿ ಹಾಕ್ಬಿಟ್ಟು ಹಾಗೆ ಆರತಿ ಮಾಡ್ತಾ ಅವನ್ನ ನೈವೇದ್ಯ ಹಿಡಿಯುತ್ತಾ ಬಿಟ್ಟು ಹಾಗೆ ಕೃಷ್ಣನ ದೇವ್ರಿಗೆ ಯಾವಾಗಲೂ ನಾವು ಹಸಿ ಹಾಲನ್ನು ದೇವ್ರಿಗೆ ನೈವೇದ್ಯ ಮಾಡಬೇಕು. ಯಾಕಂದರೆ ಕೃಷ್ಣನಿಗೆ ಏನು ಅದು ಇವಾಗ ಚೆನ್ನಾಗಿರುತ್ತೆ. ಮೀನ್ಸ್ ಯಾವುದೋ ಸ್ವಾಮೀಜಿ ಹೇಳಿದ್ದು ನಾನು ಕೇಳಿದೆ, ಇವಾಗ ನಮ್ಮನೆ ಹೇಳಿದರು ಯಾವಾಗಲೂ ದೇವರಿಗೆ ಚೆನ್ನಾಗಿರೋದು ಫ್ರೆಶ್ ಆಗಿ ಅಂದರೆ ಹಸಿ ಹಾಲನ್ನು ಇದು ಮಾಡಬೇಕು. ಏನು ಅವನಿಗೆ ತುಂಬ ಇಷ್ಟ ಅಂತೆ ಲಡ್ಡು. ಮತ್ತು ಹಾಗೆ ಸ್ವಲ್ಪ ಅವನ ನೈವೇದ್ಯ ಹಿಡಿಯುತ್ತಾ ಕೃಷ್ಣನಿಗೆ. ನೆಕ್ಸ್ಟ್ ಆರತಿ ಎಲ್ಲ ಮಾಡಿಬಿಟ್ಟು ನೋಡಿ ಗೈಸ್ ಹೆಂಗಾಗಿದೆ ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ಏನಾದರೂ ನನ್ನ ವಯಸ್ಸಲ್ಲಿ ಸ್ವಲ್ಪ ತಪ್ಪಿದ್ರೆ ಹೇಳಿ, ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ ಆಗುತ್ತೆ ಸ್ವಲ್ಪ ನನಗೂ. ಯಾಕಂದರೆ ಫಸ್ಟ್ ವ್ಲಾಗ್ ಅಲ್ವಾ, ನಂದು ಸ್ವಲ್ಪ ಮಿಸ್ಟೇಕಿರುತ್ತೆ. ಅದು ಸಲುವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಹೊರಗಿಂದ ಸ್ವಲ್ಪ ಚೀಸಿ ಪಾಸ್ತಾ ಎಲ್ಲ ತರಿಸ್ಕೊಂಡು ತಿಂದ್ಬಿಟ್ಟೆ.